ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 6ನೇ ಅಧ್ಯಾಯವಾಗಿರುವ ಧ್ಯಾನ ಯೋಗದ 34ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಶ್ರೀಕೃಷ್ಣ, ಮನಸ್ಸು ಚಂಚಲವಾಗಿದೆ, ದಂಗೆ ಎದ್ದಂತಿದೆ, ಬಹಳ ಬಲವಾಗಿ ಸ್ವಾಧೀನಕ್ಕೆ ಬರದೇ ಇದೆ. ಗಾಳಿಯನ್ನು ನಿಗ್ರಹಿಸುವಷ್ಟು ಕಷ್ಟ ಅದು ಎಂದು ನಾನು ಭಾವಿಸುತ್ತೇನೆ ಎಂಬ ಮಾತನ್ನ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ಇಲ್ಲಿ 32ನೆಯ ಶ್ಲೋಕದವರೆಗೂ ಕೂಡ ಕೃಷ್ಣ ಧ್ಯಾನದ ಬಗ್ಗೆ, ಆತ್ಮವನ್ನ ಸಂಯಮದಿಂದ ಇರಿಸಿಕೊಳ್ಳುವ ಬಗ್ಗೆ, ಧ್ಯಾನವನ್ನ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು, ಹೇಗೆ ನಮ್ಮ ಮನಸ್ಸನ್ನು ನಿಯಂತ್ರಿಸ್ಕೊಳ್ಬೇಕು, ಅದನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಮೂಲಕ ನಾವು ಪ್ರಪಂಚದಲ್ಲಿ ಹೇಗೆ ಬಾಳ್ಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಉತ್ತರದ ಮೂಲಕ ಹೇಳ್ತಾ ಇದ್ದ. ಆದರೆ ಆ ಕೃಷ್ಣನ ಉತ್ತರಗಳು ಅರ್ಜುನನಿಗೆ ಇನ್ನೂ ಸಮಂಜಸ ಆಗಲಿಲ್ಲ. ಹಾಗಾಗಿ ಮುಂದುವರೆದು 33ನೆಯ ಶ್ಲೋಕದಲ್ಲಿ ಕೇಳ್ತಾ ಇದ್ದಾನೆ, ಸಮತ್ವದ ದೃಷ್ಟಿಯ ಮೂಲಕ ಯಾವ ಯೋಗವನ್ನು ಹೇಳಿದ್ಯೋ ಅದು ಕಷ್ಟ ಕೃಷ್ಣ. ಸೃಷ್ಟಿಯಲ್ಲಿ ಈ ಮನಸ್ಸು ಚಂಚಲವೇ ಆಗೋಗ್ಬಿಟ್ಟಿದೆಯಲ್ವಾ, ಇನ್ನು ಹೆಂಗೆ ಸ್ಥಿರವಾದ ಸ್ಥಿತಿಯನ್ನು ನಾವು ನೋಡೋದು ಅಂತ ಹೇಳಿ ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದಾನೆ. ಅದಕ್ಕೆ ಮುಂದುವರೆದ ಭಾಗವಾಗಿ ಇಂದಿನ 34ನೆಯ ಶ್ಲೋಕದಲ್ಲಿಯೂ ಕೂಡ ಇನ್ನೂ ವಿಸ್ತಾರವಾಗಿ ಆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ ಅರ್ಜುನ. ಚಂಚಲಂ ಹಿ ಮನಃ ಕೃಷ್ಣ ಅಂದರೆ, ಕೃಷ್ಣ, ಮನಸ್ಸು ಚಂಚಲವಾಗಿ ಬಿಟ್ಟಿದೆ. ಮನಸ್ಸಿನ ಸ್ವಭಾವವೇ ಚಂಚಲ ಅಲ್ವಾ, ಅದರಲ್ಲಿಯೂ ನಿಗ್ರಹಿಸದ ಮನಸ್ಸಿದೆಯಲ್ಲ, ಅಬ್ಬಾ, ಅದನ್ನ ನಾವು ಗ್ರಹಿಸೋದಕ್ಕೂ ಸಾಧ್ಯ ಇಲ್ಲ. ಸ್ವಾಮಿ ವಿವೇಕಾನಂದರು ಮನಸ್ಸನ್ನ ಒಂದು ಕೋತಿಗೆ ಹೋಲಿಸಿದ್ದಾರೆ. ಆ ಕೋತಿ ಚಂಚಲ ಸ್ವಭಾವವುಳ್ಳದ್ದು. ಅದು ಒಂದು ರೀತಿ ಈ ಕಳ್ಳು ಕುಡಿದಿದೆ ಅಥವಾ ಹೆಂಡ ಕುಡಿದಿದೆ ಅಂತ ಹೇಳ್ತಾರಲ್ಲ, ಹಾಗೆ. ಆಗ ಮತ್ತೂ ಈ ಮನಸ್ಸು ಚಂಚಲವಾಗುತ್ತೆ. ಈ ಕಳ್ಳು ಕುಡಿದ ಕಪಿಗೆ ದೆವ್ವ ಮೆಟ್ಟಿಕೊಂಡಿದೆ, ಆ ದೆವ್ವ ಮೆಟ್ಟಿಕೊಂಡ ಕಪಿಗೆ ಚೇಳು ಬೇರೆ ಕಡ್ದಿದೆ ಅಂತಂದರೆ ಅದರ ಸ್ಥಿತಿಗತಿ ಏನಾಗಿರಬೇಡ, ಅದನ್ನ ನಾವು ಊಹಿಸ್ಕೊಳ್ಳಬಹುದು. ಆ ಊಹಿಸ್ಕೊಂಡಾಗ ಏನು ನಮಗೆ ಮನಸ್ಥಿತಿ ಕಾಣುತ್ತೋ ಅದೇ ಆ ಮನಸ್ಸಿನ ಸ್ಥಿತಿ. ಸ್ಥಿರವಿಲ್ಲದ ಸ್ಥಿತಿ, ನಿಗ್ರಹಿಸದ ಸ್ಥಿತಿ, ಚಂಚಲದ ಸ್ಥಿತಿ. ಒಂದನ್ನು ಕೂಡ ಸ್ಥಿರವಾಗಿ ಕುಳಿತು ನಾವು ಚಿಂತಿಸಲಾರೆವು. ಯಾವುದಾದ್ರೂ ಒಂದು ವಿಷಯವನ್ನು ಕುಳಿತುಕೊಂಡು ಚಿಂತಿಸೋಣ ಅಂತೇಳಂದರೆ ಆ ವಿಷಯದಿಂದ ಈ ಮನಸ್ಸು ಮತ್ತೊಂದು ವಿಷಯಕ್ಕೆ ಓಡುತ್ತೆ. ಈ ನಿಗ್ರಹಿಸದ ಮನಸ್ಸಿನ ಸ್ವಭಾವವೇ ಹಾಗೆ ಅಲ್ವಾ. ಒಮ್ಮೆ ಒಂದರ ಮೇಲೆ ಇನ್ನೊಂದು, ಇನ್ನೊಂದು ಸಲ ಇನ್ನೊಂದರ ಮೇಲೆ ಮತ್ತೊಂದು ನೊಣದಂತೆ ಕುಳಿತು ಹಾರಾಡುತ್ತದೆ. ಅದರಲ್ಲಿಯೂ ನಾವು ಮನಸ್ಸನ್ನು ಏಕಾಗ್ರ ಮಾಡಬೇಕು, ಧ್ಯಾನ ಮಾಡಬೇಕು ಅಂಥೇಳಿ ಪ್ರಯತ್ನಿಸಿದಾಗಲೇ ಈ ಚಂಚಲ ಸ್ವಭಾವ ಅನ್ನೋದು ಎಂದಿಗಿಂತ ಹೆಚ್ಚಿನದಾಗತ್ತೆ. ಅದು ದಂಗೆ ಎದ್ದಿದೆ ಅಂತಂದ ಮೇಲೆ ಪ್ರಮಾಥಿ ಬಲವದೃಢಂ ಅಂತಂದರೆ ಅದು ದಂಗೆ ಎದ್ದಿದೆ ಅಂತ. ಇನ್ನು ದಂಗೆ ಎದ್ದಿದೆ ನಮ್ಮ ಮೇಲೆ ಅಂತಂದರೆ ನಾವು ಹೇಳಿದಂತೆ ಅದು ಯಾವ ಕಾರಣಕ್ಕೂ ಕೇಳೋದಿಲ್ಲ. ತನ್ನ ದಾರಿಯನ್ನೇ ಹಿಡಿದು ಹೋಗುತ್ತೆ. ಅದು ತಾನು ಮತ್ತೊಬ್ಬನಿಗೆ ದಾಸ ಎಂಬುದನ್ನು ಮರೆತು
ಅದು ಹೇಗೆ ಬೇಕೋ ಹಾಗೆ ಆಡುತ್ತೆ. ಯಜಮಾನನಂತೆ ಅದು ಆಳ್ವಿಕೆಯನ್ನ ಮಾಡುತ್ತೆ. ನಾವು ದುರ್ಬಲರಾದ ನಾವು ಯಜಮಾನರಂತೆ ಅಲ್ಲದೆ ಆಳು ಹೇಳಿದಂತೆ ಕೇಳಿಕೊಂಡು ಹೋಗುವ ಸ್ಥಿತಿಗೆ ಬಂದುಬಿಟ್ಟಿದ್ದೇವೆ. ಆಳಿಗೆ ಅಂಜುತ್ತೇವೆ ನಾವು. ಅವನಿಗೆ ಇಚ್ಛೆ ಇಲ್ಲದ ಏನನ್ನೂ ಹೇಳುವುದಕ್ಕೆ ನಮಗೆ ಧೈರ್ಯವಿಲ್ಲ. ಮನಸ್ಸು ಬಲವಾಗಿದೆ. ಮನಸ್ಸು ನಾವು ಹೇಳಿದಂತೆ ಕೇಳೋದಿಲ್ಲ. ಅದನ್ನೇ ತಸ್ಯಾಹಂ ನಿಗ್ರಹಂ ಮನ್ಯೇ ಅಂತ. ನಾವು ಹೇಳಿದಂತೆ ಕೇಳ್ತಿಲ್ಲಪ್ಪ ಮನಸ್ಸು, ನಮ್ಮನ್ನೇ ಅದರ ಇಚ್ಛೆಗೆ ಬಗ್ಗಿಸ್ಬಿಡುತ್ತೆ. ಜೀವನದಲ್ಲಿ ಎಷ್ಟು ದುರಭ್ಯಾಸಗಳನ್ನು ನಾವು ಮಾಡ್ಕೊಂಡಿದ್ದೇವೆ, ಎಷ್ಟೆಲ್ಲ ನಾವು ಕೆಟ್ಟ ಸ್ವಭಾವಗಳನ್ನು ತೋರ್ಪಡಿಸಿದ್ದೇವೆ. ಇನ್ಮೇಲೆ ನಾವು ಹಾಗೆಲ್ಲ ಮಾಡೋದಿಲ್ಲ ಅಂತ ಹೇಳಿ ಸಂಕಲ್ಪ ಮಾಡ್ತೀವಿ. ಆದರೆ ಪರೀಕ್ಷಾ ಸಮಯ ಅಂತೇಳಿ ಬಂದಾಗ, ಬದುಕಿನ ಹಲವು ಘಟನೆಗಳನ್ನು ಎದುರಿಸ್ಬೇಕು ಅಂತಂದಾಗ ನಮಗೆ ಇಚ್ಛೆ ಇಲ್ಲದೆ ಮತ್ತೆ ಅದೇ ಕೆಟ್ಟ ಹಾದಿಗೆ ಸಾಗ್ಬಿಡ್ತೇವೆ. ಇನ್ನೊಂದ್ಸಲ ಇದನ್ನು ಮಾಡೋದಿಲ್ಲಪ್ಪ ಅಂತ ಹೇಳ್ತೀವಷ್ಟೇನೆ. ಆದರೆ ಆ ಇನ್ನೊಂದು ಸಲದ ಅವಕಾಶ ಬಂದಾಗ ನಾವು ಮತ್ತೆ ಅದೇ ತಪ್ಪುಗಳನ್ನೇ ಮಾಡ್ತೇವೆ ಅಲ್ವಾ? ಹಾಗಾಗಿ ಇದು ಇನ್ನೊಂದು ಸಲ, ಮತ್ತೊಂದು ಸಲ ಅಂತ ಹೇಳ್ತಾ ಹೇಳ್ತಾ ಅದಕ್ಕೆ ಅಂತ್ಯವೇ ಇಲ್ಲ. ಅಂತೂ ನಮ್ಮ ನಿಗ್ರಹಿಸದ ಮನಸ್ಸು ನಮ್ಮನ್ನು ಬಲವಾಗಿ ಎಳೆದುಕೊಂಡು ಹೋಗುತ್ತೆ. ಅದಕ್ಕೆ ಮನಸ್ಸು ದೃಢವಾಗಿದೆ. ಆ ಮನಸ್ಸಿನ ಹಳೆಯ ಆಸೆ ಚಪಲಗಳು ಬಹಳ ಆಳದವರೆಗೂ ಕೂಡ ಹೋಗಿವೆ. ಮರದ ಬುಡದ ಬೇರು ಆಳಕ್ಕೆ ಹೋಗಿದ್ರೆ ನಾವು ಎಷ್ಟು ವೇಳೆ ಅದರ ರೆಂಬೆಗಳನ್ನು ಕತ್ತರಿಸ್ತಾ ಇದ್ರೂ ಕೂಡ ಅದು ಪುನಃ ಪುನಃ ಚಿಗುರುತ್ತೆ. ಒಂದು ವೇಳೆ ಮನಸ್ಸಿನ ಚಪಲವನ್ನ ಒಂದು ಸ್ಥಿತಿಯಲ್ಲಿ ನಿಗ್ರಹಿಸುವುದರಲ್ಲಿ ನಾವು ಜಯಶಾಲಿಗಳಾದೆವು ಅಂಥೇಳಿ ಭಾವಿಸೋಣ. ಆದರೂ ಮನಸ್ಸು ಒಂದೇ ಸಲ ಸೋಲನ್ನ ಒಪ್ಕೊಳ್ಳೋದಿಲ್ಲ. ಅದು ತನ್ನ ವೇಷವನ್ನ ಬದಲಾಯಿಸ್ಕೊಂಡು ಆ ಮೂಲಕ ಅದು ತನ್ನದೇ ವೇಷವನ್ನ ತೋರ್ಪಡಿಸುತ್ತೆ. ಆದರೆ ನಾವು ಅಜಾಗರೂಕರಾಗಿ ಯಾವುದೇ ರೀತಿಯಾದಂಥ ಜಾಗೃತಿಯನ್ನ ತೋರಿಸದೆ ಬೇಜವಾಬ್ದಾರಿಯಿಂದ ಅಂತಹದಕ್ಕೇನಾದರೂ ಅವಕಾಶ ಮಾಡಿಕೊಟ್ವಿ ಅಂತಂದರೆ ಅದು ನಮ್ಮ ಹಳೆಯ ಸ್ವಭಾವವೇ ಹೊಸ ವೇಷದಲ್ಲಿ ಬರುತ್ತೆ, ಹೊಸ ವೇಷದಲ್ಲಿ ವ್ಯಕ್ತವಾಗುತ್ತೆ ಅನ್ನೋದು ಮಾತ್ರ ಸತ್ಯ. ನಮ್ಮ ಮನಸ್ಸಿನಲ್ಲಿರುವಂತಹ ಆಸೆ ಆಕಾಂಕ್ಷೆಗಳು ಬಡಪೆಟ್ಟಿಗೆ ಸಾಯೋದಿಲ್ಲ, ಸೋಲನ್ನು ಒಪ್ಪಿಕೊಳ್ಳುವುದೂ ಇಲ್ಲ. ಭಂಡಾಸುರನಂತೆ ಒಂದು ವೇಷದಲ್ಲಿ ಅದನ್ನು ಕೊಂದರೆ ಮತ್ತೊಂದು ವೇಷದಲ್ಲಿ ಅದು ಬರುತ್ತೆ. ಅಂತೂ ನಮ್ಮ ಬಾಳೆಲ್ಲ ಆ ವೇಷಧಾರಿಯೊಡನೆಯೇ ಹೋರಾಡಿ ಸೋಲುವುದೇ ಆಗಿದೆ. ಹಾಗಾಗಿ ಮನಸ್ಸಿನ ನಿಗ್ರಹ ಅನ್ನುವಂಥದ್ದು ಎಷ್ಟು ಕಷ್ಟ ಇದೆ ಅಂದರೆ ಕೃಷ್ಣ, ಅದು ಮನ್ಯೇ ವಾಯೋರಿವ ಸುದುಷ್ಕರಂ, ಮನ್ಯೇ ವಾಯೋರಿವ ಸುದುಷ್ಕರಂ ಅಂತಂದರೆ ವಾಯುವನ್ನು ನಾವು ನಿಗ್ರಹಿಸುವುದಕ್ಕೆ ಎಷ್ಟು ಕಷ್ಟಪಡ್ತೇವೋ ಅಷ್ಟೇ ಕಷ್ಟ ನಾವು ಮನಸ್ಸನ್ನು ನಿಗ್ರಹಿಸೋದಕ್ಕೆ ಅಂತ ಹೇಳಿ ಕೃಷ್ಣ ಹೇಳ್ತಿರುವಂಥದ್ದು. ಅರ್ಜುನ ಕೇಳ್ತಾ ಇದ್ದಾನೆ ಕೃಷ್ಣನಿಗೆ, ಕೃಷ್ಣ ನೀನೇನೋ ಮನಸ್ಸನ್ನು ನಿಗ್ರಹದಲ್ಲಿ ಇಡಬೇಕು ಅಂತ ಒಂದು ಮಾತಿನಲ್ಲಿ ಹೇಳ್ಬಿಡ್ತೀಯಪ್ಪ, ಆದರೆ ನಾವು ಹೆಂಗೆ ಈ ಮನಸ್ಸನ್ನು ನಿಗ್ರಹಿಸೋದ್ರಲ್ಲಿ ಇಡೋದು? ಅದು ಹೆಂಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಗೊತ್ತಾ ಕೃಷ್ಣ ನಿನಗೆ? ವಾಯುವನ್ನು ನನ್ನ ಕೈನಲ್ಲಿ ಹಿಡ್ಕೊಂಡು ನಿಲ್ಲಿಕ್ಕಾಗತ್ತಾ? ಹೇಗೆ ವಾಯುವನ್ನು ನಾವು ಕೈನಲ್ಲೋ ಒಂದು ಕಡೆ ನಿಗ್ರಹಿಸೋದಕ್ಕೆ ಕಷ್ಟ ಆಗುತ್ತೋ ಹಾಗೆ ಈ ಮನಸ್ಸನ್ನು ಕೂಡ ನಿಗ್ರಹಿಸುವುದು ಅಷ್ಟೇ ಕಷ್ಟ. ಅಂದಮೇಲೆ ಹೇಗಪ್ಪ ನಾನು ಮಾಡೋದು, ಹೇಗಪ್ಪ ನಾನಿರೋದು? ವಾಯುವನ್ನು ನಿಗ್ರಹಿಸಬೇಕಾದ್ರೆ ನಾವು ಬೇರೆ ಬೇರೆ ಪಾತ್ರೆ ಉಪಯೋಗಿಸ್ಬೇಕು, ಬೇರೆ ಬೇರೆ ಯಂತ್ರಗಳನ್ನು ಉಪಯೋಗಿಸ್ಬೇಕು. ಮೀನು ಹಿಡಿಯುವ ಬಲೆಯಲ್ಲಿ ವಾಯುವನ್ನು ಹಿಡಿಯಲಾಗುವುದಿಲ್ಲ. ನೀರನ್ನು ತರುವ ಪಾತ್ರೆಯಲ್ಲಿ ಗಾಳಿಯನ್ನು ಅಳೆಯೋದಕ್ಕೂ ಆಗೋಲ್ಲ, ತೂಗೋದಕ್ಕೂ ಆಗಲ್ಲ. ಇನ್ನು ಗಾಳಿಯನ್ನು ಹಿಡಿಬೇಕಾದ್ರೆ ಬೇರೆದೇ ಸಾಧನೆ ಬೇಕಾಗತ್ತೆ. ನಾವು ಅದನ್ನು ಇನ್ನೂ ಕಲಿಯಬೇಕಾಗಿದೆ. ಇದು ಹೊಸ ಉದ್ಯಮ. ಅದನ್ನು ಕಲಿಯೋವರೆಗೂ ಅದು ನಮಗೆ ದುಸ್ತರವಾಗಿ ಕಾಣುತ್ತೆ. ಹಾಗಾಗಿ ಈ ಒಂದು ಮಾತಿಗೆ ಮುದ್ದುರಾಮ ಏನು ಹೇಳ್ತಾನೆ ಗಮನಿಸೋಣ ಬನ್ನಿ. ಅವರಿವರ ಹಂಗಿಲ್ಲ, ಯಾವ ಬಗೆ ಸದ್ದಿಲ್ಲ,
ಯಾವ ಕಸಿವಿಸಿ ತಾಪ ಜಂಜಾಟವಿಲ್ಲ. ನಿನ್ನಂತೆ ಇರು ನೀನು ಮರೆಯೆಲ್ಲ ಪರಿಸರವ, ಏಕೆ ಬರಿ ತೊಳಲಾಟ ಮುದ್ದು ರಾಮ, ಏಕೆ ಬರಿ ತೊಳಲಾಟ ಮುದ್ದು ರಾಮ. ಹಾಗಾಗಿ ನಿನ್ನಂತೆ ನೀನಿರು, ಎಲ್ಲ ಪರಿಸರವನ್ನ ಮರ್ತ್ಬಿಡು, ಏಕೆ ಬರೀ ತೊಳಲಾಟ, ಯಾಕಪ್ಪ ಇಷ್ಟು ತೊಳಲಾಡ್ಬೇಕು ನಾನು ಅಂತ ಹೇಳಿ ಅರ್ಜುನ ಕೇಳುವಂಥ ಪ್ರಶ್ನೆಯೇ ಈ ಮುದ್ದುರಾಮನ ಪದ್ಯದಲ್ಲೂ ಕೂಡ ನಾವು ಗಮನಿಸಬಹುದು. ಹಾಗಾಗಿ ಆ ತೊಳಲಾಟಕ್ಕೆ ಮುಂದೆ ಕೃಷ್ಣ ಏನು ಉತ್ತರವನ್ನ ಕೊಡ್ತಾನೆ ಆ ಕಡೆಗೆ ಗಮನಿಸೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.